ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನು ಬ್ಲಾಗ್ ಅಂತ ನೋಡ್ತಿರ್ತೀರಾ. ಸೊ ತಮ್ನೇಲ್ಸಲ್ಲಿ ನೋಡಿರ್ತೀರಾ ಏನು ಬ್ಲಾಗ್ ಇದು ಅಂತ. ಸೊ ಸ್ಕ್ಯಾಮ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಏನು ಸ್ಕ್ಯಾಮ್ ಅಂತ ನಾನು ಕಂಟಿನ್ಯೂ ಮಾಡ್ತೀನಿ. ಆಲ್ಸೋ ಇವತ್ತು ನಾವೊಂದು ಸಿಂಪಲ್ ಒಂದು ರೆಸಿಪಿ ಶೇರ್ ಮಾಡಿದ್ದೀವಿ. ಸೊ ಅದನ್ನು ಮಿಸ್ ಮಾಡ್ತೀರಾ ನೋಡಿ. ಸೊ ಆ್ಯಕ್ಚುಲಿ ನನಗೆ ಹುಷಾರು ತಪ್ಪಿದೆ ಅಂತ ಹೇಳೋದ್ನಲ್ಲ. ಸೊ ಇನ್ನೂ ನಾನು ಏನು ಸರಿ ಹೋಗಿಲ್ಲ. ಆ್ಯಂಡ್ ಇವತ್ತು ಬೇರೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ. ಅವರು ಇನ್ನೂ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಪಕ್ಕ ಮೇಲಾಗತ್ತೆ ಅಂತ ಹೇಳಿದ್ದಾರೆ. ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸೊ ಅದಕ್ಕೆ ನನಗೆ ಅಷ್ಟು ವರ್ಡ್ಸ್ ಪ್ರೊನೌನ್ಸ್ ಆಗ್ತಾಯಿಲ್ಲ. ಮತ್ತು ನೋಸ್ ಬ್ಲಾಕ್ ಆಗಿರೋದ್ರಿಂದ ಅಷ್ಟು ನಾನು ಕಿರ್ಚಿ ಮಾತಾಡೋಕ್ಕಾಗಲ್ಲ. ಸೊ ಅದಕ್ಕೇ ಸೊ ನಾನೊಂದು ರೆಸಿಪಿನೂ ಶೇರ್ ಮಾಡಿದ್ದೀನಿ. ಆಲ್ಸೋ ಅದೇನು ಸ್ಕ್ಯಾಮ್ ಅಂತಲೂ ಶೇರ್ ಮಾಡಿದ್ದೀನಿ. ಸೊ ಕಂಟಿನ್ಯೂ ಆಗಿ ನೋಡಿ. ಗೆಸ್ ಆ್ಯಂಡ್ ಆಲ್ಸೋ ಯೋಚನೆ ಮಾಡ್ಬೋದು ಯಾವಾಗೂ ತಲೆ ಗಂಟಾಕ್ಕೊಂಡೇ ಇರ್ತೀರ ಅಂತ. ಬಿಕಾಸ್ ನಂದು ಸ್ವಲ್ಪ ಲಾಂಗ್ ಹೇರ್ ಇದೆ. ಸೊ ಸೆಕೆ ಸೀರಿಯಸ್ ಆಗಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಅವಾಗ ಎತ್ಕಟ್ಟಿರ್ತೀನಿ. ಎಲ್ಲಾದರೂ ಹೋಗ್ಬೇಕಂದ್ರೆ ಜಡೆ ಹಾಕ್ಕೊಂಡು ಹೋಗ್ತೀನಿ. ಸೊ ಎಸ್, ದಿಸ್ ಇಸ್ ದ ಅಪ್ಡೇಟ್. ಸೊ ಕಂಟಿನ್ಯೂ ಆಗಿ ನೋಡಿ. ಏನು ಸ್ಕ್ಯಾಮ್ ಅಂತ ಹೇಳಿದ್ರೆ, ಸೊ ಸ್ಕ್ಯಾಮ್ ಅಂತಲ್ಲ, ನಂಬಿಕೆ ಇಟ್ಟಿರೋರನ್ನ ಸ್ವಲ್ಪ ಫೂಲ್ ಮಾಡೋ ಥರ ಅಂತ ಹೇಳ್ಬೋದು. ಸೊ ಏನಂದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆ ನಾನು ಸುನೀಲ್ ನಂದಿನಿ ಬಂದು ಕಾಟೇರಮ್ಮ ಟೆಂಪಲ್ಗೆ ಹೋಗಿದ್ವಿ. ಸೊ ನಾವು ಕಾಯಿ ಕಟ್ತಾಯಿದ್ದೀವಿ ಅಲ್ಲಿ. ಸೊ ಅದಕ್ಕೆ ಹೋಗಿದ್ವಿ. ಇದು ಬಂದು ನಮ್ಮ 3ನೇ ವಾರ. ಸೊ ಏನು ಸ್ಕ್ಯಾಮ್ ಅಂತ ಹೇಳಿದ್ರೆ, ಇಲ್ಲಿ ದೇವಸ್ಥಾನದಲ್ಲಿ ಏನೊಂದಕ್ಕೂ ಫ್ರೀ ಇಲ್ಲ. ಲೈಕ್ ಚಪ್ಪಲಿಗೂ ಕಾಸು ಕೊಡಬೇಕು, ಪಾರ್ಕಿಂಗಿಗೂ ಕಾಸು ಕೊಡಬೇಕು, ಮತ್ತು ಇನ್ಫ್ಯಾಕ್ಟ್ ನಾವು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಕಾಸು ಕೊಟ್ಟೇ ಹೋಗಬೇಕು. ಸೊ ಏನೊಂದಕ್ಕೂ ಫ್ರೀ ಇಲ್ಲ. ಅದು ಬಿಟ್ಟು ತೆಂಗಿನಕಾಯಿ ಅಂತ ಏನು ವಿಷಯ ಅಂತ ಬಂದರೆ ಅಲ್ಲೇನಂದರೆ ಲೈಕ್ 150, 300, 500 ಅಂತ 3 ಸೆಕ್ಷನ್ಸ್ ಇದೆ. 3 ಕೌಂಟರ್ ಇದೆ. ಸೊ ಅಲ್ಲಿ ಏನಂದರೆ ನಾನು ಏನು ಹೇಳೋದಂದರೆ, ಲೈಕ್ ಇವಾಗ 150 ತೆಂಗಿನಕಾಯಿ ತೊಗೊಳ್ಳೋ ಕಡೆ ಬಂದು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಅದು 150 ಇದನ್ನ 2 ಕೌಂಟರ್ ಮಾಡ್ಬೋದು. ಆ್ಯಂಡ್ 300 ಅಂತ ಏನಿದೆ ಅಲ್ಲೂ ರಶ್ ಇರುತ್ತೆ. ಅದನ್ನು 2 ಕೌಂಟರ್ ಮಾಡ್ಬೋದಲ್ವ. ಸೊ ಅವಾಗ ರಶ್ಶು ಕಮ್ಮಿ ಆಗುತ್ತೆ, ನಮಗೂ ಅಫೋರ್ಡಬಲ್ ಅನಿಸುತ್ತೆ. ಅದನ್ನು ಬಿಟ್ಟು ರಶ್ಶು ಕಮ್ಮಿ ಆಗಲಿ ಅಂತ ತೆಂಗಿನಕಾಯಿ ಮೇಲೆ ಕಾಸು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಅಲ್ಲಿರೋರು ಯಾರೂ ಜನರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂದ್ಬಿಟ್ಟು ಕಾಸು ಕಮ್ಮಿ ಅಂತೂ ಮಾಡ್ತಾಯಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ದೇವ್ರ ಮೇಲೆ ಎಸ್ ಡೆಫಿನೆಟ್ಲಿ ನಂಬಿಕೆ ಇದೆ, ಶಕ್ತಿ ಇದೆ. ಡೆಫಿನೆಟ್ಲಿ ದೇವ್ರನ್ನ ನಂಬಿದ್ರೆ ಏನು ಬೇಕೋ ಆಗುತ್ತೆ. ಬಟ್ ಅಲ್ಲಿರೋ ಜನ ಇದು ಒಂದು ಏನು ಹೇಳ್ತಾರೆ, ಲೈಕ್ ಜನರದ್ದು ಒಂದು ವೀಕ್ನೆಸ್ ಇಟ್ಕೊಂಡು ಎಲ್ಲರೂ ಫೂಲ್ ಮಾಡ್ತಿದ್ದಾರೆ. ಲೈಕ್ 150, 300ನ ಒಂದು 2-3 ಕೌಂಟರ್ ಒಂಚೂರು 2-3 ಕೌಂಟರ್ ಜಾಸ್ತಿ ಮಾಡಿದ್ರೆ ಸೊ ದಟ್ ಜನನೂ ಕಮ್ಮಿ ಆಗ್ತಾರೆ. ಆ್ಯಂಡ್ ಜನಕ್ಕೂ ಅಫೋರ್ಡಬಲ್ ಅನಿಸುತ್ತೆ. 500 ಅಂತ ಏನು ಅಂತಿದೆ ತೆಂಗಿನಕಾಯಿ ತೊಗೊಳ್ಳೋದು, ಅದು ತುಂಬಾ ಎಕ್ಸ್ಪೆನ್ಸಿವ್ ಆಯಿತು ಅಂತಲೇ ಹೇಳ್ಬೋದು. ಇನ್ ಕೇಸ್ ಒಬ್ಬೊಬ್ಬರಿಗೆ ಇರಲ್ಲ, ಅಷ್ಟು ದುಡ್ಡು ಇರಲ್ಲ ಆದ್ರೂ ಅವ್ರು ಬಂದು ಅಲ್ಲಿ ಬೇಡ್ಕೊತಿರ್ತಾರೆ, ಕಷ್ಟ ತೀರ್ಸಮ್ಮ ತಾಯಿ ಅಂತ. ಅವ್ರೇನು ಮಾಡ್ತಾರೆ. ಸೊ ಇದು ನನ್ನ ಒಂದು ಪರ್ಸ್ನಲ್ ಥಾಟ್ ಅಂತ ಏನಿದೆ. ಸೊ ಅದನ್ನು ನಾನು ಶೇರ್ ಮಾಡ್ತಿದ್ದೀನಿ. ಸೊ ನಿಮಗೂ ಈ ಥರ ಏನಾದರೂ ಅನಿಸಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾವೇ ಮಾಡ್ಕೊಂಡು ಹೋದ್ರೆ ತೆಂಗಿನಕಾಯಿನ ಲೈಕ್ ಅದೇ ಥರ ಮೆಟೀರಿಯಲ್ ಮತ್ತು ತೆಂಗಿನಕಾಯಿನ ಅಲ್ಲಿ ಚೆಕ್ಕಿಂಗ್ ಅವ್ರು ಇರ್ತಾರೆ, ಅಲ್ಲೇ ಕಿತ್ಕೊಬಿಡ್ತಾರೆ. ಅದನ್ನು ವಾಪಸ್ ಕೂಡ ಅವ್ರು ಕೊಡಲ್ಲ ನಮಗೆ. ಸೊ ಇವ್ರು ಲೈಕ್ ಈ ಥರ ಫೂಲ್ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಸೊ ನಿಮಗೂ ಇದು ಎಸ್ ಅಂತ ಅನಿಸಿದ್ರೆ ನನಗೆ ತಿಳಿಸಿ. ಆಲ್ಸೋ ಇದು ಆ ದೇವಸ್ಥಾನ ಮ್ಯಾನೇಜ್ಮೆಂಟ್ ತಲುಪೋವರೆಗೂ ಸ್ವಲ್ಪ ಶೇರ್ ಮಾಡಿ. ಸೊ ದಟ್ ಅವರು ಚೇಂಜ್ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಅಲ್ಲಿ ತಡೆ ಓಡಿಸೋ ಹತ್ರನೂ ಅಷ್ಟೇ ಒಂದಿಷ್ಟೇ ತೆಂಗಿನಕಾಯಿ ಅದಕ್ಕೂ 300 ರೂಪಾಯಿ ಅಂತ ಹೇಳ್ತಾರೆ. ಲೈಕ್ ಇಲ್ಲಿ ಜನ ನಂಬಿ ಬರ್ತಿದ್ದಾರೆ ಅಂತ ತೀರಾ ಎಕ್ಸ್ಪೆನ್ಸಿವ್ ಮಾಡ್ತಿದ್ದಾರೆ. ಇನ್ನೂ ಈ ಥರ ನಂಬಿದ್ರೆ ಇನ್ನೂ ಎಕ್ಸ್ಪೆನ್ಸಿವ್ ಆಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನೆ ಹತ್ರ ಗೊತ್ತಿರೋರೊಬ್ಬರು ಸಿಕ್ಕಿದ್ರು. ಸೊ ಅವ್ರನ್ನ ಮಾತಾಡಿಸ್ತಾ ಇದ್ರಿ. ಸೊ ಇವ್ರು ಬಂದರೆ ನಮಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನಗೆ ಟೈಮ್ ಸಿಕ್ಕಿದ್ರೆ ಸಾಕು ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಹೋಗಿ ಮಾತಾಡ್ತಾ ಇರ್ತೀವಿ. ಅಕ್ಕ ಹೆಸರು ಅನ್ನು ಅಕ್ಕ ಅಂತ ಅವ್ರ ವಿಡಿಯೋಲ್ಲಿ ಬಂದಿಲ್ಲ. ಸೊ ಅವರಿಬ್ಬರು ಅವ್ರ ಮಕ್ಕಳು ಆ್ಯಂಡ್ ಅವ್ರು ಬಂದು ಅವ್ರ ಅಮ್ಮ. ಸೊ ಬ್ಲ್ಯಾಕ್ ಕಲರ್ ಕೋಟ್ ಹಾಕಿರೋರಿಗೆ ಬಂದು ಕೂಡ ನಮ್ಮ ಮನೆ ಹತ್ರನೇ ಇರೋದು. ಅಕ್ಕ ಎಲ್ಲ ಎಲ್ರಿಗೂ ಹಾಯ್ ಮಾಡಿಸ್ತಾ ಇದ್ದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಮತ್ತು ಆಂಟಿ ಬಂದು ಕಂಪ್ಲೇಂಟ್ಸ್ ಹೇಳ್ತಾಯಿದ್ರು, ಈ ನಡುವೆ ಬರ್ತಿಲ್ಲ ಹಂಗೆ ಅಂತ. ಸೊ ಅದನ್ನೇ ಮಾತಾಡ್ಕೊಂಡಿದ್ವಿ. ರೆಸಿಪಿ ಮಾಡ್ತಿದ್ದೀವಿ ಅಂದ್ರಲ್ಲ, ಏನು ರೆಸಿಪಿ ಅಂದರೆ ಏನು
ಚನ್ನ ಮಸಾಲ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ಪನ್ನೀರು ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇವಾಗ ರೆಸಿಪಿ ಶೂಟ್ ಮಾಡ್ತಾಯಿದ್ದೀವಿ. ಕುಕ್ಕಿಂಗ್ ಮಾಡ್ತಿರೋದು ಬಂದು ನಮ್ಮ ಅಕ್ಕ. ಯಾಕೆ ಅವಳು ಯಾವಾಗಲೂ ಅಂದರೆ ಅವಳು ಏನು ಮಾಡಿದ್ರು ಚೆನ್ನಾಗಿ ಬರುತ್ತೆ, ಅದಕ್ಕೆ ಅವಳ ಕೈಯಲ್ಲೇ ಜಾಸ್ತಿ ಅಡುಗೆ ಮಾಡಿಸೋದು. ನಾನು ಮಾಡ್ತೀನಿ. ಸುಳ್ಳು ಹೇಳ್ತೀನಂತೆ ಅವ್ರ ಅಮ್ಮ ಮೇಲೆ. ಅವಳೆ ಸುಳ್ಳು ಹೇಳ್ತಾವಳೆ. ನಾನು ಸತ್ಯ ಹೇಳ್ತಾ ಇದ್ರೆ ಅವಳು ಸುಳ್ಳು ಅಂತವಳೆ. ಆ್ಯಕ್ಚುಲಿ ನಮ್ಮಮ್ಮ ನಮ್ಮ ಅಕ್ಕ ಮಾಡೋ ಅಡುಗೆಗಳು ಸೂಪರ್ ಇರುತ್ತೆ. ಚೆನ್ನಾನ ಬೆಳಿಗ್ಗೆ ನೆನೆಸಿರೋದು, ಬೆಳಿಗ್ಗೆ ನೆನೆಸ್ಕೊಂಡು ಇವಾಗ 4-5 ಟೈಮ್ಸ್ ತೊಳ್ಕೊಂಡು ಸಾಲ್ಟ್ ಹಾಕಿ ಬೇಯಿಸ್ಕೊತಾ ಇರೋದು. ನಮ್ಮ ಮಗು ವಾಯ್ಸ್ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಸುಮ್ಮನೆ ಇರು ಅಂದರೂ ಸುಮ್ಮನೆ ಇರಲ್ಲ, ಅದಕ್ಕೇ. ಸೊ ಸಾಲ್ಟ್ ಹಾಕಿ ಇವಾಗ ಎಷ್ಟು ಕೂಗಿಸ್ತೀಯಾ? 10 ವಿಷಲ್ಸ್. 10 ಓಕೆ. ಚೆನ್ನಾಗಿ ಬೇಯಬೇಕು ಅಂದರೆ 10 ವಿಷಲ್ಸ್ ಕೂಗಿಸ್ಬೇಕು. ಚನ್ನ ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನೈತೆ? ತೆಂಗಿನಕಾಯಿ, ಚಕ್ಕೆ, ಲವಂಗ, ಬಾದಾಮ್ ಹಾಕಿದ್ದೀನಿ. ಗೋಡಂಬಿ ನನ್ನ ಹತ್ರ ಎಲ್ಲ ಹಾಕಿಲ್ಲ. ಗೋಡಂಬಿ ಯಾವಾಗಾದ್ರೂ ಇತ್ತು ಅಂದರೆ ಹಾಕ್ಕೊಳ್ಳಿ. ಕ್ರೀಮಿ ಟೆಕ್ಸ್ಚರ್ ಬೇಕಂದರೆ ಗೋಡಂಬಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ನಾವು ಹುಳಿ ಟೊಮೆಟೊ ತೊಗೊಂಡಿದ್ದೀವಿ. 6 ಟೊಮೆಟೊ. 6. ಎಷ್ಟಿದೆ ಅದು? ಚೆನ್ನ ಒಂದು 1/4 kg. 1/4 kg ಚೆನ್ನಾಗೆ 6 ಟೊಮೆಟೊ. ಗೊಜ್ಜು ಯಾವ ಥರ ಬೇಕೋ ಆ ಥರ. ಎಸ್, ಇನ್ ಕೇಸ್ ನಿಮಗೆ ಗೊಜ್ಜು ಜಾಸ್ತಿ ಗ್ರೇವಿ ಟೈಪ್ ಬೇಕಂದರೆ ಜಾಸ್ತಿ ಟೊಮೆಟೊ, ಡ್ರೈ ಆಗಬೇಕಂದ್ರೆ ಒಂದು 3-4 ಹಾಕ್ಕೋಬೋದು. ಶೆಫ್ ಈ ಎಣ್ಣೆಯಲ್ಲಿ ಪನ್ನೀರ್ನ ಹುರಿದು ಎತ್ತಿಕೊಂಡಿದ್ದೀವಿ. ಸೊ ಆ ಎಣ್ಣೆಗೆ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಆಲ್ ಸ್ಪೈಸಸ್. ಅದಾದಮೇಲೆ ಸ್ವಲ್ಪ ಕಿಚನ್ ಇವತ್ತು ಮೆಸ್ಸಿ ಇದೆ, ಬಿಕಾಸ್ ನಂಗೆ ಹುಷಾರಿಲ್ಲ ಅಂತ ನಾನು ಕ್ಲೀನ್ ಮಾಡಿಲ್ಲ. ನಮ್ಮ ಅಕ್ಕಗೆ ಜಾಸ್ತಿ ಕೆಲಸ ಅಂತ ಕ್ಲೀನ್ ಮಾಡಿಲ್ಲ. ಈರುಳ್ಳಿ. ಎಷ್ಟು ಈರುಳ್ಳಿ? 2 ಈರುಳ್ಳಿ. ದೊಡ್ಡದಿತ್ತು ಅಂದರೆ 2, ಹಾಂ, ಇಲ್ಲ ಅಂದರೆ 1 3 ಹಾಕೊಳ್ಳಿ. ಎಸ್. ಈ ಥರ ಸಣ್ಣಗೆ ಹಚ್ಕೊಂಡಿರೋದು, ಆದಷ್ಟು ಸಣ್ಣಗೆ ಹಚ್ಕೊಂಡಿರ್ತೀನಿ. ಸೊ ಇದು ಇವಾಗ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರಿಬೇಕು. ಇದು ಇವಾಗ ಎಣ್ಣೆ ಬಿಟ್ಕೊಂಡಿದೆ. ನಮ್ಮ ಅಕ್ಕ ಏನೇನು ಪೌಡ್ರ್ ಹಾಕ್ತವಳೆ, ಏನೇನು ಹಾಕ್ತಕ್ಕನೆ? ಇದು ಚನ್ನ ಮಸಾಲ ಪೌಡ್ರು, ಇದು ಧನಿಯಾ ಪೌಡ್ರು, ಇದು ಮೆಣಸಿನ್ಕಾಯಿ ಪೌಡ್ರು, ಇದು ಗರಂ ಮಸಾಲ ಪೌಡ್ರು. ಎಲ್ಲ ಪೌಡರ್ನ ಹಾಕ್ತೇವೆ. ನೀರು ಹಾಕಿದ್ರೆ ಕಮ್ಮಿ ಆಗುತ್ತೆ ಕಣೆ. ಸೊ ಇವಾಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಬೇಕು. ಹಾಕ್ತಿ ಹಂಗೆ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಆ ಜಾರಲ್ಲೇ ನೀರು ಹಾಕಬೇಕು. ಸೊ ಮಸಾಲ ಕುದೀತಾ ಇರಬೇಕಾದ್ರೆ ಬೇಯಿಸಿಟ್ಟಿರೋ ಕಾಳು ಗಮ್ಮಂತೈತೆ. ಮೆಲ್ಲಗಾಕೆ ಚೆನ್ನಾಗ್ಬಿಟ್ಟು 1 ನಿಮಿಷ ಕಡಿ. ಇವಾಗ ಇದಕ್ಕೆ ಏನು ಮಾಡೋದು? ಚಪಾತಿ. ಯಾಕೆ ನಂದು ಏನೇನೋ ಮಾತಾಡ್ತಾಳೆ ಗೈಸ್. ಆಮೇಲೆ 200 ಗ್ರಾಮ್ ಅಷ್ಟು ಪನ್ನೀರು, ಹುರಿದಿಟ್ಕೊಂಡಿರೋ ಅಂತ ಪನ್ನೀರ್. ಗೈಸ್ ಮೆಲ್ಲಿಗೆ ಹಾಕ್ರಿ, ತಪ ತಪ ಅಂತಂದ್ಮೇಲೆ ಎಗರ್ತೈತೆ. ಎಗರ್ಲಿ ಅಂತ ಎಣ್ಣೆಗೆ ಹೋಗಿ ಅಂತ ನಂದಿನಿ, ನಿಂಗೆ ಹೊಡೆದಾಕ್ಬಿಡ್ತೀನಿ. ಮಸಾಜ್ ಬೇಕಾ ಬೇಡ? ಮಸಾಜ್ ಏನು ಮಸಾಜ್ ಮಾಡಿದೆ? ಇವಳು ಯಾಕೆ ಹಿಂಗೆ ಆಡ್ತಾಳೆ? ಓ ಬಂದು ಹೊಡಿತಾ ಇರ್ತಾಳೆ ಸರಿಗೆ ಸಾಕು. ಇವಾಗ ಕಸೂರಿ ಮೆಥಿ. ಅಮ್ಮ ಅಲ್ಲಿ ನೋಡಮ್ಮ, ನೀರು ಹಿಡಿತಾಳೆ ಅಮ್ಮ. ಇಲ್ಲ ಸಾಕಾ? ಸಣ್ಣೂರಿಯಲ್ಲಿ ಇತ್ತದು. ಸೊ ಇದು ಕುದ್ದಾದ್ಮೇಲೆ ಹ್ಞೂ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಣ್ಣೆ. ಸರಿ, ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ನಾವು ಬಟರ್ ಹಾಕಿ
ಕೊತ್ತಂಬರಿ ಚಾಪ್ ಮಾಡಿ ಹಾಕಿ ಈ ಥರ ಗಾರ್ನಿಷ್ ಮಾಡಿದ್ದೀವಿ. ಎಸ್, ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ನಾವು ಚೆನ್ನ ಮಸಾಲೆಗೆ ಪೇರಿಂಗ್ ಆಗಿ ಗೋಧಿ ಚಪಾತಿ ಎಲ್ಲ ಪೂರಿ ಮಾಡಿದ್ದೀವಿ, ಯಾಕಂದರೆ ನಾವು ಮೈದಾ ತಿನ್ನಲ್ಲ. ಸೊ ಇದು ಟೊಮೆಟೊ ಗೊಜ್ಜು ಬಂದು ನಾನು ಮಾಡಿದ್ದು, ನಮ್ಮ ಅಪ್ಪಗೆ ಪನ್ನೀರ್ ಹಾಕಿದ್ರೆ ತಿನ್ನಲ್ಲ ಅಂತ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿ. ಸೀರಿಯಸ್ ಆಗಿ ಸೂಪರಾಗಿದೆ, ಫುಲ್ ಕ್ರೀಮಿ ಆ್ಯಂಡ್ ಬಟರ್ ಆಗಿದೆ. ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಆ್ಯಂಡ್ ಕಾಟೇರಮ್ಮ ಟೆಂಪಲ್ ಬಗ್ಗೆ ಅದು ನನ್ನ ಓನ್ ಅನಿಸಿಕೆ. ಸೊ ನಿಮಗೂ ಆ ಥರ ಫೀಲ್ ಆಗಿದ್ರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಕಾಮೆಂಟ್ ಆಫ್ ಆಗಿದೆ, ಬಿಕಾಸ್ ನಾನು ಶಿರೀಕ್ಷನ್ ಹಾಕಿರೋದ್ರಿಂದ. ಸೊ ಅದು ಯೂಟ್ಯೂಬ್ ಗೈಡ್ಲೈನ್ಸ್ ಅಂತೆ, ಮಕ್ಕಳನ್ನ ಹಾಕಿದ್ರೆ ಕಾಮೆಂಟ್ ಸೆಕ್ಷನ್ ಅವರೇ ತಾನಾಗಿ ಆಫ್ ಮಾಡ್ತಾರಂತೆ. ಎಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆಲ್ಸೋ ನಾವು ಮಾಡಿರೋ ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಇನ್ನೂ ಹೊಸ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ. ಆಲ್ಸೋ ನಾಳಿನ ವ್ಲಾಗಲ್ಲಿ ಒಂದು ಸರ್ಪ್ರೈಸ್ ಇದೆ, ಏನು ಸರ್ಪ್ರೈಸ್ ಅಂತ ವೆಯ್ಟ್ ಮಾಡ್ತಾಯಿರಿ. ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಎಸ್, ನಮ್ಮ ಯೂಟ್ಯೂಬ್ ಚಾನಲ್ 250 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Love you all. Take care. See you all in the next vlog. Bye bye.